80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಇವತ್ತು ಇಡೀ ವಿಶ್ವ ಭವ್ಯ ಭಾರತದತ್ತ ತಿರುಗಿ ನೋಡೋ ರೀತಿಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತದ ಸಂಕಲ್ಪ ಅಂದ್ರೆ 2047ನೇ ಇಸ್ವಿಗೆ ಇವತ್ತು ಈ ಕ್ರೀಡಾಂಗಣದಲ್ಲಿ ಮೈದಾನದಲ್ಲಿ ಕೂತಿರುವಂತಹ ಮಕ್ಕಳಿಗೆ ಎಲ್ಲ ಶಾಲೆಗಳಲ್ಲಿ ಇವತ್ತೇನು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿರುವಂತಹ ಎಲ್ಲ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಿರಬೇಕು. ವಿಶ್ವದಲ್ಲಿ ಎಲ್ಲ ದೇಶಗಳಿಗೂ ನಮ್ಮ ದೇಶಕ್ಕೂ ಇರುವಂತಹ ಮೊದಲನೆಯ ಏನು ಒಂದು ಡಿಫರೆನ್ಸ್ ಅಂದ್ರೆ ನಮ್ಮ ದೇಶದ ಸಾರ್ವಜನಿಕರಿಗೆ ಸ್ವಾಭಿಮಾನ ಅತಿ ಹೆಚ್ಚು ಇರುವಂತದ್ದು. ವಿಶ್ವದ ಯಾವುದಾದ್ರೂ ಒಂದು ಸ್ವಾಭಿಮಾನಿ ದೇಶ ಇದ್ರೆ ಅದು ಭಾರತ ದೇಶ. ವಿಶ್ವದ ಶಕ್ತಿಯಾಗಿ ನಮ್ಮ ಯುವಕರು ಇವತ್ತು ನಮ್ಮ ಅತಿ ಹೆಚ್ಚು ಯುವ ಪೀಳಿಗೆಯನ್ನ ಹೊಂದಿರುವಂತಹ ದೇಶ ಇಡೀ ವಿಶ್ವದಲ್ಲಿ ಭಾರತ ದೇಶ. ಎಲ್ಲ ಪಾಶ್ಚಾತ್ಯ ದೇಶಗಳಿಗಿಂತ ಎಲ್ಲ ಚೈನಾ ಜಪಾನ್ಗಿಂತ ಅತಿ ಹೆಚ್ಚು ವರ್ಕಿಂಗ್ ಪಾಪ್ಯುಲೇಷನ್ ಅನ್ನ ಟ್ಯಾಲೆಂಟೆಡ್ ಯೂತ್ ಅನ್ನ ಹೊಂದಿರುವಂತಹ ದೇಶ ಭಾರತ ದೇಶ. ಭಾರತ ದೇಶಕ್ಕೆ ಹೆಚ್ಚಿನ ಉದ್ಯೋಗಾವಕಾಶಗಳು ಕಲ್ಪಿಸಬೇಕು, ಯುವಕರಿಗೆ ದುಡಿಯೋ ಕೈಗಳಿಗೆ ಕೆಲಸವನ್ನ ಕೊಡಬೇಕು ಅಂತ ಹೇಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೆಲಸವನ್ನ ಮಾಡ್ತಿದ್ದಾವೆ. ತಮ್ಮೆಲ್ಲರಿಗೂ ತಿಳಿದಿರೋಂಗೆ ದೊಡ್ಡಾಪುರ ತಾಲೂಕಲ್ಲಿ ಈಗಾಗಲೇ ವರ್ಕಿಂಗ್ ಪಾಪ್ಯುಲೇಷನ್ ಎಷ್ಟಿದೆ ಅಂದ್ರೆ 2.5 ಲಕ್ಷದಿಂದ 3 ಲಕ್ಷ ಉದ್ಯೋಗಾವಕಾಶಗಳು ಕೇವಲ ದೊಡ್ಡಾಪುರ ತಾಲೂಕಲ್ಲಿ ಇವತ್ತು ಲಭ್ಯ ಆಗಿರುವಂತದ್ದು. ನಮ್ಮ ತಾಲೂಕಿನ ಜನಸಂಖ್ಯೆ 3 ಲಕ್ಷ ಇದ್ರೆ ತಾಲೂಕಿಗೆ ಅವಲಂಬಿತರಾಗಿ ಉದ್ಯೋಗವನ್ನ ಹರಿಸಿ ಇಡೀ ರಾಜ್ಯದಿಂದ ಇಡೀ ದೇಶದಿಂದ ಇವತ್ತು ತಾಲೂಕಿನ ಕೈಗಾರಿಕಾ ಪ್ರದೇಶಗಳಲ್ಲಿ ದೇಶ ವಿದೇಶಗಳ ಜನ ಬಂದು ಇವತ್ತು ಇಲ್ಲಿ ದೊಡ್ಡಾಪುರ ತಾಲೂಕಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಕ್ವೀನ್ ಸಿಟಿ ಅನ್ನುವಂತಹ ಯೋಜನೆ ಬೆಳವಂಗಲ ಹೋಬಳಿಗೆ ಏನ್ ಬರ್ತಾ ಇದೆ ಮತ್ತು ITBT ನಮ್ಮ ಹೊರಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ITBTಗೆ ಪ್ರತ್ಯೇಕವಾದಂತಹ ಒಂದು ITBT ಪಾರ್ಕ್ ಅನ್ನ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಫ್ಟ್ವೇರ್ ಕಂಪನಿ ಆಗಿರುವಂತಹ ವಿಪ್ರೋ ಬಂದು ಅವರ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ ಶುರು ಮಾಡಿದ್ದಾರೆ. ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ವರೆಗೂ ಮುಂದಿನ ಪೀಳಿಗೆಗೆ ಎಲ್ಲ ITBT ಕೆಲಸಗಳು, ಯಾಕಂದ್ರೆ ಇಂಜಿನಿಯರ್ಗಳು ಹೆಚ್ಚು ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇರೋದ್ರಿಂದ ಬೆಂಗಳೂರಿಗೆ ಕೆಲಸ ಹುಡುಕೊಂಡು ಹೋಗೋದಕ್ಕಿಂತ ನಮ್ಮ ತಾಲೂಕಲ್ಲೇ ITBT ಸಾಫ್ಟ್ವೇರ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಏನು ಬರ್ತಾ ಇದ್ದಾವೆ ಅಲ್ಲಿ ಎಲ್ಲ ಕಡೆ ನಮ್ಮ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಮುಖಾಂತರ, ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡುವ ಮುಖಾಂತರ ಉತ್ತಮವಾದಂತಹ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೆಲಸ ಮಾಡ್ತವೆ ಅಂತ ಈ ಮೂಲಕ ತಿಳಿಸ್ತಾ